ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋ ತೋರಿಸಿ ಅಂತ ಹಾಕಿದ್ರು. ಇದ್ರ ಕಟ್ಟಿಂಗ್ ಕೂಡ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಸ್ಟಿಚ್ಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಪ್ಲೀಸ್ ಯಾರು ಮಿಸ್ ಮಾಡಿದೆ ನೋಡಿ. ವಿಡಿಯೋ ಫುಲ್ ಎಂಡಿಂಗ್ವರೆಗೂ ನೋಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗೋದು. ಫಸ್ಟು ಕ್ರಾಸ್ ಪಟ್ಟಿ ಇದೆಯಲ್ಲ, ಅದು ಮೂರು ಪೀಸನ್ನು ಈ ರೀತಿ ಜಾಯಿಂಟ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳಿದ್ದೆ ಲೈನಿಂಗ್ ಕಟಿಂಗ್ ಮಾಡಬೇಕಾದ್ರೆ 2 ಪೀಸ್ ಬಂದು ಬ್ಲ್ಯಾಕ್ ಕಲರಲ್ಲೇ ಕಟ್ ಮಾಡಿದ್ದೀನಿ. 1 ಪೀಸು ಒಳಗಡೆ ಸೈಡ್ ಹೋಗುತ್ತೆ, ಅದರಿಂದ ಗ್ರೀನಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಕ್ರಾಸ್ ಪಟ್ಟಿ. ನಾವಿದು 3 ಪೀಸನ್ನು ಈ ರೀತಿ ನೋಡಿ, 2 ಆಪೋಸಿಟ್ ಸೈಡಲ್ಲಿ, ರೈಟ್ ಸೈಡಿಗೆ ಒಂದು, ಲೆಫ್ಟ್ ಸೈಡಿಗೆ ಒಂದು ಅಂತ ನೋಡಿ. ಈ ರೀತಿ 1 ಪೀಸನ್ನು ಒಳಗಿಟ್ಟು ಈ ಗ್ರೀನ್ ಕಲರು ಒಳಭಾಗಕ್ಕೆ ಹೋಗೋ ರೀತಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಬಂದು ಈ ಕಡೆ ನಾವು 2 ಪೀಸ್ ಇದೆಯಲ್ಲ, ಆ ಸೈಡೇ ಹೋಗಬೇಕು. 1 ಪೀಸ್ ಸೈಡ್ ಹೋದರೆ ನಾವು ಬ್ಲೌಸು ಫುಲ್ಲು ಸ್ಟಿಚಿಂಗ್ ಆದಮೇಲೆ ಅದೊಂಥರ ಚೆನ್ನಾಗಿ ಕಾಣೋಲ್ಲ ಫ್ರೆಂಡ್ಸ್. 2 ಪೀಸ್ ಇದೆಯಲ್ಲ, ಆ ಸೈಡೇ ಕೂಡ ಹೋಗಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ವೀಡಿಯೋನ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಫಸ್ಟಿಂದ ವೀಡಿಯೋ ಲಾಸ್ಟ್ ಎಂಡಿಂಗ್ವರೆಗೂ ನೋಡಿದ್ರೇ ನಿಮಗೆ ನೀಟಾಗಿ ಅರ್ಥ ಆಗೋದು ಬ್ಲೌಸು. ಎಲ್ಲೂ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ಗೊತ್ತಾಗಲಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಅಕಸ್ಮಾತ್ ನಿಮಗೇನಾದ್ರು ಬೈ ಮಿಸ್ಟೇಕ್ ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಮಾತ್ರ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇದು ಕ್ರಾಸ್ ಪಟ್ಟಿ. ಇದು 2 ಆಪೋಸಿಟ್ ಸೈಡ್ ಇಡಬೇಕು. ನೀವು ಬಿಗಿನರ್ಸ್ ಆಗಿದೆ, ನಿಮಗೆ ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸ್ ಅಂದರೆ ನೀವು 2 ಒಂದೇ ಸೈಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ಅದು ಮಿಸ್ಟೇಕ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಟೈಲರ್ಸಿಗೂ ಅಷ್ಟೇ, ಫಸ್ಟು ಸ್ಟಾರ್ಟಿಂಗಲ್ಲಿ ಇದು ಕನ್ಫ್ಯೂಸ್ ಆಗುತ್ತೆ. ನೀವು ಹೊಲಿತಾ ನಿಮಗೆ ಗೊತ್ತಾಗುತ್ತೆ. ಮತ್ತೀಗ ಬ್ಲೌಸ್ ಪೀಸನ್ನು, ಇದು 4 ಪೀಸನ್ನು 4 ಟಕ್ಸ್ 4 ಡಾಟನ್ನು ಇಟ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೆಲವೊಬ್ಬರು 3 ಡಾಟ್ ಇಟ್ಕೊಳ್ಳೋರು ಇಟ್ಕೋಬೋದು. ನಾನು ಬಂದು 4 ಟಕ್ಸ್ ಹಿಡಿಯೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಇದು ಬಂದು 2 ಇಂಚಿಗೆ ಇಟ್ಟಿದ್ದೀನಿ. ಇವ್ರದ್ದು ಸೊಂಟ ತುಂಬ ಸಣ್ಣ ಸೈಜ್ ಇರೋದ್ರಿಂದ 2.5 ಇಟ್ಟಿದ್ದೀನಿ. ಇದು ಮತ್ತು ನೋಡಿ, ಇದೆಲ್ಲದಕ್ಕೂ ನಾನು 2 ಹೊಲಿಗೆ ಹಾಕ್ಕೊಳ್ತೀನಿ. ಯಾಕಂದರೆ ಸ್ಟಿಚಿಂಗು ತುಂಬ ಟೈಟಾಗಿ ನೀಟಾಗಿರಲಿ ಅನ್ನೋದಕ್ಕೋಸ್ಕರ 2 ಸ್ಟಿಚಿಂಗ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾವು ಈ ರೀತಿ ಬಂದು ದಾರ ಮತ್ತು ಒಂದೊಂದಕ್ಕೂ ದಾರ ಕಟ್ ಮಾಡೋದಕ್ಕಿಂತ ಈ ರೀತಿ ದಾರ ಕಟ್ ಆಗೋದಿಲ್ಲ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾನು ಈ ರೀತಿನೇ ಸ್ಟಿಚ್ ಮಾಡೋದು. ಮತ್ತು ನಿಮಗೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡೋದು ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ತುಂಬ ಸ್ಲೋ ಆಗಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಯಾರು ಮಿಸ್ ಮಾಡದೆ ನೋಡಿ. ಫಸ್ಟು ಇದು 1/4 ಇಂಚಿಗೆ ಟಕ್ಸ್ ಇಟ್ಕೊಂಡ್ರೆ ಸಾಕು. 1/4 ಇಂಚಿಂದ ಹಂಗೆ ಸ್ಲೋಪಾಗಿ ತುಂಬ ಫುಲ್ಲು ಕಡಿಮೆ ಮಾಡ್ಕೊಳ್ಳಿ. ಇದೇ ರೀತಿ 4 ಡಾಟ್ ಇಟ್ಕೊಳ್ಳಿ 2 ಸೈಡಿಗೂ. ನೋಡಿ ಫ್ರೆಂಡ್ಸ್, ಕಪ್ ಶೇಪು ಈ ರೀತಿ ನೀಟಾಗಿ ಬರಬೇಕು. ಇದಾದಮೇಲೆ ನಾವು 3 ಪೀಸ್ ಕಟ್ ಮಾಡಿಟ್ಟಿದ್ದೀವಲ್ಲ, ಇದನ್ನು ನೋಡಿ ಫ್ರೆಂಡ್ಸ್, ಯಾವುದು ಜಾಸ್ತಿ 3.25 ಇಂಚ್ ಕಟ್ ಮಾಡಿದ್ವಲ್ಲ, 1 ಇಂಚು 2.25 ಬರಬೇಕದು. 1 ಇಂಚು ಜಾಸ್ತಿನೇ ಬಿಟ್ಟು ಕಟ್ ಮಾಡಿದ್ವಲ್ಲ, 2 ಸೈಡಿಗೂ ಸ್ಟಿಚಿಂಗಿಗೆ ಬೇಕಾಗುತ್ತೆ. ಮತ್ತು ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಕುಳೆ ಹತ್ರ ಇದೆಯಲ್ಲ, ಸ್ವಲ್ಪ ಫೋಲ್ಡಿಂಗ್ ಈ ರೀತಿ ಫೋಲ್ಡಿಂಗ್ ಮಾಡಿ
ಸ್ಟಿಚಿಂಗ್ ಮಾಡಿ. ಆವಾಗ ಮುಂದೆ ಚೂಪಾಗಿ ಬರುತ್ತಲ್ಲ ಆ ರೀತಿ ಕಾಣೋದಿಲ್ಲ. ನೀವು ಅದನ್ನು ಹಾಗೆ ಸೇರಿಸಿ ಸ್ಟಿಚ್ ಮಾಡಿದ್ರೆ ಮತ್ತು ಬ್ಲೌಸ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್. ಎರಡು ಸೈಡಿಗೂ ಕೂಡ ಇದೇ ರೀತಿ ನಾನು ಹೇಳಿದ್ದೀನಲ್ಲ, ಆಪೋಸಿಟ್ ಸೈಡ್ ಎರಡು ಸೈಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈಗ ನೀಟಾಗಿ ಕಾಣುತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ಬ್ಲೌಸು ಅರ್ಥ ಆಗೋದಿಲ್ಲ. ಮತ್ತು ಈ ರೀತಿ ನೀಟಾಗಿ ಮಡಿಸಿ ನೋಡಿ, ಈ ಕುಳೆಯಿಂದ ಈ ಕುಳೆಗೆ ಈ ರೀತಿ ಇಟ್ಟು ಸ್ಟ್ರೈಟಾಗಿ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಇದು ಬಟ್ಟೆ ಅಷ್ಟು ಒಳಗಡೆ ಹೋಗಿರಬೇಕು, ಮತ್ತೆಲ್ಲೋ ಜಾಯಿಂಟ್ ಆಗೋ ರೀತಿ ಮಾಡ್ಕೋಬೇಡಿ. ಈ ರೀತಿ ಎರಡು ಸೈಡಿಗೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡಿಂಗ್ ಮಾಡಿ ಎರಡು ಸೈಡು ಸ್ಟಿಚಿಂಗ್ ಮಾಡಿ. ಮತ್ತು ಈ ಗ್ರೀನ್ ಕಲರ್ ನಾನು ಬೇರೆ ಪೀಸ್ ಹಾಕಿದ್ದೆನಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣೋದಿಲ್ಲ. ಈಗ ಕೆಲವೊಂದು ಬ್ಲೌಸಿಗೆ 2 ಪೀಸಿಗೆ ತುಂಬ ಕಡಿಮೆ ಇದೆ ಅನ್ನಬೇಕಾದ್ರೆ ಮಾತ್ರ 2 ಪೀಸಿಗೆ ಬಟ್ಟೆ ಸಾಕಾಗಲ್ಲ ಅನ್ನೋ ಪೀಸ್ ಮಾತ್ರ ಕಾಣುತ್ತೆ. ಇದು 1 ಪೀಸ್ ಒಳಗಡೆ ಹೋಗೋದ್ರಿಂದ ಈ ಗ್ರೀನ್ ಕಲರ್ ಪೀಸು ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಇದಾಯ್ತಲ್ಲ ಫ್ರೆಂಡ್ಸ್. ನೋಡಿ, ಈಗ ಇದನ್ನು ಈ ರೀತಿ ಓಪನ್ ಮಾಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಎರಡು ಸೈಡನ್ನು ಈ ರೀತಿ ಓಪನ್ ಮಾಡಿ. ಮತ್ತು ಇನ್ನು ನೋಡಿ, ಇದಿಷ್ಟು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಅದು ಯಾಕೆ ಎಕ್ಸ್ಟ್ರಾ ಪೀಸ್ ಬರುತ್ತೆ ಅಂತ ಕಾರಣ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಕೆಳಗಡೆ ಸೊಂಟದ ಹತ್ರ ಜಾಸ್ತಿ ಹಿಡ್ದಿರ್ತೀವಲ್ಲ, ಆ ಪೀಸು ಎಕ್ಸ್ಟ್ರಾ ಬರುತ್ತೆ. ಅದನ್ನು ಈ ರೀತಿ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾವು ಅದನ್ನು ಉಲ್ಟಾ ತಿರುಗಿಸಿದ ಮೇಲೆ ಈ ರೀತಿ ಬಂದಿದೆ. ಮತ್ತು ಇದೆರಡು ಸಮ ಇದೆ ಅಂತ ಈಗಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಸಮ ಇದೆಯಾ, ನೀವು ಸ್ಟಿಚಿಂಗಲ್ಲಿ ಹೆಚ್ಚು ಕಮ್ಮಿ ಮಾಡಿದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದರೆ ಇಲ್ಲಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ಪೀಸನ್ನು ತಗೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದನ್ನು ಉಲ್ಟಾ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಅಷ್ಟೇ ಫ್ರೆಂಡ್ಸ್, ನೆಕ್ ಯಾವ ಸೈಡು ಮತ್ತು ಕಂಕುಳಿನ ಶೇಪ್ ಯಾವ ಸೈಡ್ ಅಂತ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿದ್ದರೆ ಇದನ್ನು ನೀಟಾಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗಿನ ಹೊಸ್ದಾಗಿ ಕಲಿತಿದ್ದೀರಾ ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇದನ್ನು ನೀಟಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ, 2 ಅಥವಾ 3 ಸ್ಟಿಚ್ ಹಾಕ್ಕೊಳ್ಳಿ. ನಾನು 3 ಸ್ಟಿಚ್ಚೇ ಹಾಕೋದು. ಇದಿಷ್ಟ ಆಯ್ತಲ್ಲ ಫ್ರೆಂಡ್ಸ್. ಈಗ ಸ್ಲೀವ್ಸನ್ನು ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾವು ಸ್ಲೀವ್ಸ್ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಸನ್ನು ಈ ರೀತಿ ಒಂದ್ಸಲ ಮಡ್ಚ್ಕೊಳ್ಳಿ. ಮತ್ತು ಇದಾದಮೇಲೆ ಮಡಿಸಿ ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಹೆಮ್ಮಿಂಗ್ ಅಥವಾ ಸ್ಟಿಚಿಂಗ್ ಕೂಡ ಮಾಡ್ಬೋದು. ನಾನು ಇದು ಈಗ ಸ್ಟಿಚಿಂಗ್ ಮಾಡ್ಕೊಂಡು ದೊಡ್ಡ ಹೊಲಿಗೆ ಇಟ್ಟು ಆಮೇಲೆ ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಪ್ಲೈನ್ ಬ್ಲೌಸಿಗೆ ಹೆಮ್ಮಿಂಗ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. 2 ಸೈಡ್ ಅಷ್ಟೇ ಫ್ರೆಂಡ್ಸ್, ಇದೇ ರೀತಿ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ
ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕೋಕ್ಕೆ ಹಾಕ್ತೀವಿ ನೋಡಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈಗ ಇದಾದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ಸು ನೀವು ಅಟ್ಯಾಚ್ ಮಾಡಬೇಕಾದ್ರೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಇದು ಬಂದು ಸರಿ ಇದೆ, ಅದರಿಂದ ನಾನು ಹಾಗೆ ನೋಡಿ. ಮತ್ತಿದು ಅಷ್ಟೇ, ಫ್ರಂಟ್ ಸೈಡ್ ಯಾವುದು ಬ್ಯಾಕ್ ಸೈಡ್ ಯಾವುದು ಅನ್ನೋದನ್ನು ಮಾರ್ಕ್ ಮಾಡೋದನ್ನು ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅನ್ನೋದನ್ನು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಆದ್ದರಿಂದ ಕಟ್ಟಿಂಗ್ ವಿಡಿಯೋ ಕೂಡ ಚೆಕ್ ಮಾಡಿ ನೋಡಿ. ಇದು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಇದ್ದರೆ ಎರಡು ಸೈಡು ಕೂಡ ಸ್ವಲ್ಪ ಜಾಸ್ತಿ ಕಡಿಮೆ ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೊಂದು 1/4 ಇಂಚಷ್ಟು ಜಾಸ್ತಿ ಇದೆ, ಅದಕ್ಕೆ ನಾನು ಎರಡು ಸೈಡು ಸ್ವಲ್ಪ ಬಿಟ್ಟಿದ್ದೀನಿ. ಇದಕ್ಕೂ ಕೂಡ ಎರಡು ಸ್ಟಿಚಿಂಗ್ ಹಾಕ್ಕೋಬೇಕು ಫ್ರೆಂಡ್ಸ್. ಡಬಲ್ ಸ್ಟಿಚಿಂಗ್ ಹಾಕೋದ್ರಿಂದ ನಿಮಗೆ ಬ್ಲೌಸು ನೀಟಾಗಿ ಯಾವುದೇ ರೀತಿ ಕಟ್ಟಾಗೋದು, ಹೊಲಿಗೆ ಬಿಚ್ಕೊಳ್ಳೋದಾಗಲಿ ಆಗೋಲ್ಲ. ನಾನು ಎಲ್ಲ ಬ್ಲೌಸಿಗೂ ಹ್ಯಾಂಡ್ಸ್ ಹತ್ರ ಕೂಡ ಎರಡು ಸ್ಟಿಚಿಂಗ್ಗೆ ಹಾಕೋದು. ಮತ್ತು ಟೈಲರಿಂಗ್ ಮೋಟಿವೇಶ್ನಲ್ ವೀಡಿಯೋ ಮತ್ತು ಕಟ್ಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ, ಬ್ಲೌಸ್ಗಳು 34 ಸೈಜು 40 ಸೈಜ್ ಎಲ್ಲ ಸೈಜ್ಗಳೊಂದು ವಿಡಿಯೋ ಕೂಡ ನಾನು ಹಾಕಿರ್ತೀನಿ. ವೀಡಿಯೋಸ್ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇದು ಒಂದು ಸೈಡ್ ಈ ರೀತಿ ಆದಮೇಲೆ ಎರಡು ಸೈಡು ಸ್ಟಿಚಿಂಗ್ ಆದಮೇಲೆ ನೋಡಿ ಈ ರೀತಿ ನೀಟಾಗಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಫೋಲ್ಡಿಂಗ್ ಮಾಡಬೇಕು. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಫಸ್ಟು 1/4 ಇಂಚಿಗೆ ಫೋಲ್ಡ್ ಮಾಡಿ, ಅದಾದಮೇಲೆ ಇನ್ನೊಂದು ಸರಿ ಫೋಲ್ಡ್ ಮಾಡಿ 1 ಇಂಚಷ್ಟು ಬೆನ್ನಿಗೆ ಪಟ್ಟಿ ಥರ ಕಾಣುತ್ತೆ. ನೀವು ಈ ಫೋಲ್ಡಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬೆನ್ನಲ್ಲಿ ಬ್ಲೌಸ್ ಅನ್ನೋದು ಕೂರುತ್ತೆ. ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. 1/4 ಇಂಚಿಗೆ ಈ ರೀತಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಇಲ್ಲಿ ಸ್ಟಿಚ್ ಹಾಕೋಬೇಕಾದ್ರೆ ನೀಟಾಗಿ ಕೈ ಎಳೆದಿಡ್ಕೊಂಡು ಸ್ಟಿಚ್ ಹಾಕಿ. ಆವಾಗ ಎಲ್ಲೂ ಕೂಡ ಸುಕ್ ಅನ್ನೋದು ಬರೋಲ್ಲ. ನೀವು ಸೈಡ್ ಕೂಡ ಹಿಡಿತಿರಲ್ಲ, ಆವಾಗಲೂ ಅಷ್ಟೇ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿ ಹಿಡ್ದಾಗ ಸ್ವಲ್ಪ ಎಳೆದಿಡ್ಕೊಂಡು ಮಾಡಿ ಫ್ರೆಂಡ್ಸ್. ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಸುಕ್ಕು ಆಗಲಿ ಮತ್ತು ರಿಂಕಲ್ಸ್ ಯಾವುದೂ ಬರೋದಿಲ್ಲ. ನೋಡಿ, ಇದಾದಮೇಲೆ 1/4 ಇಂಚಿಗೆ ಸ್ಟಿಚ್ ಆಗಿದೆ ಅಲ್ವಾ, ಇದು ಒಂದೇ ಸಲಿನೇ ಸ್ಟಿಚ್ ಮಾಡ್ಕೋಬೋದು. ನಾನು ನಿಮಗೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹೇಳ್ತೀನಿ. ಈಗ ಸ್ಟಿಚಿಂಗ್ ಮಾಡಿದಿರಲ್ಲ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡು ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ದಾರ ಪದೇ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇದೇ ರೀತಿ ಜಾಯಿಂಟಲ್ಲಿದ್ದಾಗಲೇ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ದಾರ ಅವಾಗವಾಗ ಕಟ್ ಮಾಡೋ ಕೆಲಸನೂ ಇರೋದಿಲ್ಲ. ನಿಮಗೆ ಬ್ಲೌಸ್ ಕೂಡ ತುಂಬ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಬೋದು. ಇದಿಷ್ಟ ಆದಮೇಲೆ
ಇನ್ನು ನಾವು ಹುಕ್ಪಟ್ಟಿ ಮತ್ತು ಕಾಜುಪಟ್ಟಿ ಹೊಲಿಬೇಕಾಗಿದೆ. ಅದು ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ. ಮತ್ತು ಬೆನ್ನಲ್ಲಿ ಟಕ್ಸ್ ಕೂಡ ಹಿಡಿಬೇಕು. ಮತ್ತು ಅಳತೆ ಹಿಡಿದ್ರೆ ಮುಗೀತು ಫ್ರೆಂಡ್ಸ್. ಈಗ ಹುಕ್ಪಟ್ಟಿ ಮತ್ತು ಕಾಜುಪಟ್ಟಿ ಒಂದು 2 ಇಂಚು ಹುಕ್ಪಟ್ಟಿಗೆ 2 ಇಂಚ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಮಡಚಿ ಕುಳೆ ಒಳಗಡೆ ಹೋಗಬೇಕು. ಈ ಕಡೆ ಸೈಡ್ ಮಾಡಿದ್ರೆ ನೀವು ಸರಿಯಾಗಲ್ಲ, ಕುಳೆ ಒಳಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ಇದು ಬಂದು ನೀವು ರಿಂಗಾರು ಮಾಡ್ಕೋಬೋದು, ಕಾಜನಾರು ಹೊಲ್ಕೋಬೋದು, ಅಥವಾ ಮಿಷನ್ನಲ್ಲೇ ಸ್ಟಿಚಿಂಗ್ ಕೂಡ ಮಾಡ್ಕೊಳೋರು ಮಾಡ್ಕೊತಾರೆ. ನಾನು ಇವರಿಗೆ ಕಾಜಾನೇ ಹೊಲ್ಕೊಡೋದು, ಅದರಿಂದ ಕಾಜಾ ಪಟ್ಟಿನೇ ಹೊಲಿತಿದ್ದೀನಿ. ಇಲ್ಲ ನಾವು ಮಿಷನಲ್ಲೇ ಕೂಡ ರಿಂಗ್ ಮಾಡಿದೆ ಮಿಷನಲ್ಲೇ ಕೂಡ ತಿರುಗಿಸ್ಕೋಬೋದು, ಅದು ಕೂಡ ವಿಡಿಯೋ ಇದೆ ಫ್ರೆಂಡ್ಸ್. ಅಥವಾ ನಿಮ್ಗೆ ಬೇಕು ಅಂದರೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಇದು ಹುಕ್ಪಟ್ಟಿ. ಮತ್ತು ಈಗ 1.5 ಇಂಚಿಗೆ ಕಾಜಾ ಪಟ್ಟಿ ಹೊಲ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಇದು ಲಾಸ್ಟ್ ಫಿನಿಶಿಂಗು. ವಿಡಿಯೋ ಡಿಲೀಟ್ ಆಗಿದೆ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಲಾಸ್ಟ್ ಫಿನಿಶಿಂಗನ್ನು ಹೇಳ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಲಾಸ್ಟ್ ಫಿನಿಶಿಂಗ್ ಒಂದು ವಿಡಿಯೋ ಮಿಸ್ ಆಗಿದೆ, ಮತ್ತು ಪೈಪಿಂಗ್ ಮಾಡೋದು ನೆಕ್ಸ್ಟ್ ಬ್ಲೌಸಲ್ಲಿ ಹೇಳ್ತೀನಿ. ವಿಡಿಯೋ ಡಿಲೀಟ್ ಆಗಿರೋ ಕಾರಣದಿಂದ ನಾನು ಇದ್ರ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್. ಇದು ಕಾಜಾ ಪಟ್ಟಿ. ಓಕೆ ಫ್ರೆಂಡ್ಸ್, ಬಾಯ್.